ಒಂದೇನೋ ಕಥೆ ಹೇಳುತ್ತಾರೆ. ಇದು ನಡೆದ ಘಟನೆ, ಬರೇ ಕಥೆ ಅಲ್ಲ, ಈಗ ನಡೆದದ್ದಲ್ಲ. 5-6 ಸಾವಿರ ವರ್ಷಗಳ ಹಿಂದೆ ನೆಲದಾಗ ನಡೆದದ್ದು. ಬಹಳ ಸುಂದರವಾಗಿ ಬರೆದಾರ. ಅವಾಗಿನ ಕಾಲಕ್ಕೆ ಋಷಿಗಳ ಆಶ್ರಮಗಳು ಎಲ್ಲ ಕಡೆ, ಬಹಳ ದೊಡ್ಡ ದೊಡ್ಡ ಸುಂದರ ಸುಂದರ ಆಶ್ರಮಗಳು. ಒಂದು ಆಶ್ರಮದಲ್ಲೇ ಒಬ್ಬ ತಂದೆ, ಅವನಿಗೆ ಒಬ್ಬ ಮಗ ಇದ್ದ. ಮಗನ ಮೇಲೆ ತಂದೆಗೆ ಬಹಳ ಪ್ರೇಮ. ಮಗನು ಬಹಳ ಜಾಣ ಇದ್ದ, ಸುಂದರ ಇದ್ದ. ಅವನಿಗೆ 18-20 ವರ್ಷ ವಯಸ್ಸಾಗಿತ್ತು. ತಂದೆಗೆ ಮಗನಿಗೆ ಕನ್ಯಾ ನೋಡಬೇಕು ಅನಿಸ್ತು. ಆ ಬಳಿಕ ನೋಡಬೇಕಲ್ಲ, ಕೇಳ್ದ, ಅಲ್ಲೇ ಇಲ್ಲೇ ಕೇಳ್ದ. ಅಲ್ಲೇ ಸ್ವಲ್ಪ ದೂರದಾಗ, ಅವಾಗಿನ ಕಾಲ ನಡ್ಕೋತ ಹೋಗಬೇಕಾಗ್ತಿತ್ತು. ಅಂಥ ಕಾಲದಾಗ ಬಹಳ ಸ್ವಲ್ಪ ದೂರದಾಗ, ಒಂದು 18 ದಿವಸ ನಡೆದು ಹೋಗಬೇಕು. ಅಷ್ಟು ದೂರದಾಗ ಒಂದು ಆಶ್ರಮ. ಆಶ್ರಮದಲ್ಲಿ ಒಬ್ಬ ಋಷಿ. ಆ ಋಷಿಗೆ ಒಬ್ಬ ಮಗಳು, ಬಹಳ ಒಳ್ಳೆಯವಳಿತ್ತು. ಅಷ್ಟೇ ಸೌಂದರ್ಯನೂ ಇತ್ತು. ಅಂಥ ಮಗಳು. ಆ ಸುದ್ದಿ ಇವನಿಗೆ ಮುಟ್ಟಿತು. ಇವ ಹೇಳಿ ಕಳಿಸ್ದ, ನಾನು ಸ್ವಲ್ಪ ನೋಡಲಿಕ್ಕೆ ಬರ್ತೇನೆ, ಕನ್ಯಾ ನೋಡಕ್ಕೆ ಬರ್ತೇನೆ ಅಂತ ಹೇಳಿ ಕಳಿಸಿದ. ಮಗನ ಕರ್ಕೊಂಡು ಹೋದ. ಆ ಋಷಿಗೆ ಬಹಳ ಸಂತೋಷ ಆಗಿತ್ತು. ಮಗಳು 10-16 ವರ್ಷದ ಮಗಳು, ಈತ ಬುದ್ಧಿವಂತ, ಈ ಹುಡುಗ, ಇದು ಬಹಳ ಒಳ್ಳೆಯ ಸಂಬಂಧ ಆಗ್ತದಂತ ಅವನಿಗೆ ಬಹಳ ಸಂತೋಷ ಆಗಿತ್ತು. ಆದ್ದರಿಂದ ಬರಮಾಡಿಕೊಂಡ ಅವಾಗ ಆಗಿನ ಕಾಲ ಎಲ್ಲ ಬರಮಾಡಿಕೊಂಡ ಬಳಿಕ ಅವ್ರನ್ನ ಸತ್ಕರಿಸುವ ರೀತಿ ಅಂದರೆ ಒಂದಿಷ್ಟು ದೈವಾರಾಧನಾ ಮಾಡೋದು. ಮಧ್ಯದಲ್ಲಿ ಒಂದಿಷ್ಟು ಬೆಂಕಿ ಹಾಕಿಕೊಂಡಿದ್ದಾರೆ. ಅಲ್ಲೇ ಸುತ್ತಮುತ್ತ ಕೂತುಕೊಂಡು ಮಂತ್ರಗಳನ್ನು ಅಂತಾ ಇದ್ದಾರೆ. ಅವಾಗ ಈ ಕಡೆ ಋಷಿಯ ಮಗಳು, ಋಷಿಯ ಹೆಂಡತಿ ಎಲ್ಲರೂ ಒಂದು ಬಾಜು ಕೂತಾರೆ. ಇನ್ನೊಂದು ಬಾಜು ಇವ ಹುಡುಗ, ಅವರ ತಂದೆ, ಅವನು ಋಷಿನೇ, ಅವರ ತಾಯಿ ಅವಳು ಕೂತಾರೆ. 3 ಮಂದಿ ಈ ಕಡೆ, 3 ಮಂದಿ ಆ ಕಡೆ. ಋಷಿಗಳೆಲ್ಲ ಸುತ್ತಮುತ್ತ ಕೂತು ಮಂತ್ರ ಅಂತ ಇದ್ದಾರೆ. ಇವ ನೋಡಕ್ಕೆ ಬಂದಿದ್ದ, ಕನ್ಯಾ ನೋಡಕ್ಕೆ ಬಂದಿದ್ದ. ಮಜಾದ, ಕೇಳುವಂಗದ. ಹೀಗೆ ಮಂತ್ರ ಅನ್ಕೋತ ಹೀಗೆ ನೋಡ್ದ. ಮಗಳತ್ತ ಲಕ್ಷ್ಯ ಹೋಯ್ತು. ಇವಳೇ ಮಗಳು, ಎಷ್ಟು ಸುಂದರಳದಾಳ ಅಂದ. ಎಷ್ಟು ಚಂದದಾಳ ಅಂದ. ಅಂದು ಮುಂದೆ ಏನು ಮಗ ನೆನಪಾಗಲಿಲ್ಲ. ಗೊತ್ತಾಗಿರ್ಬೇಕು ನಿಮ್ಗೆ. ಮಗ ಮರೆತ, ಹೆಂಡತಿ ಮರೆತ್ಲು. ಮನುಷ್ಯನಾಗಿ ವಿಚಾರ ಮಾಡ್ದ, ಈಕೆಯನ್ನು ಲಗ್ನ ಆಗಬೇಕು. ತಂದೆ ಹೇಗೆ ಮಜಾ ಹೇಗಿರು. ನೋಡಕ್ ಹೋಗಿ ಉದ್ದೇಶ ಏನು? ಮಗನಿಗೆ ಲಗ್ನ ನೋಡಕ್ ಹೋಗ್ಯಾನ, ಕನ್ಯಾ ನೋಡಕ್ ಹೋಗ್ಯಾನ. ತಾನು ಕನ್ಯಾ ನೋಡಕ್ ಹತ್ಯಾನ. ನಮ್ಮದು ಜೀವನ ಹಿಂಗದ. ಏನೋ ಮಾಡಕ್ ಹೋಗ್ತೇವಿ, ಏನೋ ಮಾಡಿ ಬಿಡ್ತೇವೆ ಅಷ್ಟೇ. ಆಗೋದಿಲ್ಲ. ಕಥೆ ಬರೆದಾರ. ಅವಾಗ ಮುಂದೆ ಅಷ್ಟಕ್ಕೆ ಬಿಡ್ಲಿಲ್ಲ. ಋಷಿಗೆ ಕೇಳ್ದ, ಕನ್ಯಾ ನನಗೆ ಕೊಡು ಅಂದ. ಗಾಬರಿ ಆದ ಋಷಿ. ಮೊದಲ ಶಾಪ ಕೊಡೋ ಈ ಮನುಷ್ಯ ಇನ್ನೇನು ಮಾಡ್ತಾನೋ ಅಂತ. ಅನಿವಾರ್ಯವಾಗಿ ಕೊಟ್ಟ. ಮಗ ಹಂಗ ಉಳ್ದ. ಇವ ಲಗ್ನ ಆಗಿ 2ನೇ ಲಗ್ನ ಮಾಡ್ಕೊಂಡು ಮನೆಗೆ ಬಂದಿದ್ದ ಅಷ್ಟೆ. ಏನೋ ಮಾಡಕ್ ಹೋಗಿ ಏನೋ ಆಗ್ತದ. ಉದ್ದೇಶನೇ ಜೀವನದಾಗ ಮರೆತು ಹೋಗ್ತದೆ. ಹೋಗೋದಲ್ಲೇ ಮಸ್ತಾಗಿ ಒಂದು ಸುಂದರ ಪ್ರಪಂಚ ಕಟ್ಕೋಬೇಕು ಅಂತ ಹೋಗ್ತೇವೆ. ಅದನ್ನು ಮುಂದೆ ಮರ್ತೇ ಬಿಡ್ತೇವೆ. ಇದಕ್ಕೆ ಪ್ರಮಾದ ಅಂತ ಕರೆದಾರ. ಏನು? ಉದ್ದೇಶ ಮರೆತು ಹೋದ್ರೆ ಇದು ಪ್ರಮಾದ. ಇಂಥ ಎಷ್ಟು ಘಟನೆಗಳು ನಮ್ಮ ಬದುಕಿನಾಗ, ಎಷ್ಟು ಘಟನೆಗಳು.
ಆರಂಭ ಮಾಡುವಾಗಿನ ಉದ್ದೇಶವೇ ಬೇರೆ, ಮುಂದದು ಮರೆತು ಹೋದ ಬಳಿಕ ನಡೆವ ಜೀವನವೇ ಬೇರೆ. ಬಹಳ ಆಶ್ಚರ್ಯದ ಹಂಗಾಗ್ಯದ ಇದು ಭಾರತವನ್ನು ಕಟ್ಟಬೇಕು ಅಂತ ಹಿಂಗೆ ಹೋಗ್ತೇವೆ, ಮುಂದದು ಮರ್ತ ಹೋಗ್ತದೆ. ಇದೇನು ಮರೆವ ಆಗ್ತದಲ್ಲ, ಇದಕ್ಕೆ ಪ್ರಮಾದ ಅಂತ ಕರೀತಾರೆ. ಜೀವನದಾಗ ಪ್ರಮಾದ ಬಂತು ಅಂದ್ರೆ ನಮ್ಮ ದಾರಿ ತಪ್ಪುತ್ತದೆ, ನೀತಿ ತಪ್ಪುತ್ತದೆ, ನೈತಿಕತೆ ಮರೆಯಾಗಿ ಹೋಗ್ತದೆ. ಇದು ಮೊದಲನೆಯ ಅರ್ಥ. ಆ ಬಳಿಕ ಎರಡನೆಯ ಅರ್ಥ, ಏನು ನಾವು ಮಾಡ್ತೇವೆ ಅದರ ಪರಿಣಾಮದ ಕಡೆ ಲಕ್ಷ್ಯ ಇಲ್ಲದೆ ಇದ್ರೆ ಪ್ರಮಾದ. ಪರಿಣಾಮ ಏನೇ ಮಾಡಲಿ, ಇದೊಂದು ವಸ್ತುವನ್ನು ಹಿಂಗೆ ಕೊಡ್ತೇನೆ, ಕೊಡುವಾಗಿನ ಈ ಕೊಡುವ ಕಾರ್ಯದ ಪರಿಣಾಮ ಏನಾದೀತು ಅಂತ ವಿಚಾರನೇ ಬರೋದಿಲ್ಲ. ಆವಾಗ ಪ್ರಮಾದ ಆಗ್ತದೆ, ಪ್ರಮಾದ ಜೀವನವನ್ನು ಕೆಡಿಸಿ ಬಿಡ್ತದೆ. ಆ ಕ್ಷಣ ಒಂದು ಕ್ಷಣ ಇರ್ತದೆ, ಸುಮ್ಮನೆ ಒಂದು ಏನರೇ ಮಾತಾಡಿ ಬಿಡ್ತೇವೆ, ಊರೆಲ್ಲ ಉರ್ಯಾಕೆ ಶುರುವಾಗ್ತದೆ. ಪ್ರಮಾದ. ಈ ಶಬ್ದ ನುಡಿಬೇಕೋ ನುಡಿಬಾರ್ದೋ, ನುಡಿದರ ಪರಿಣಾಮ ಏನಾದೀತು ಅಂತ ವಿಚಾರ ಮಾಡೋದಿಲ್ಲ. ಹೀಗಾಗಿ ಜೀವನ ಹಾಳಾಗ್ತದೆ. ನಮ್ಮದು ಜೀವನ ಹಾಳಾಗ್ತದೆ, ಮಂದಿ ಜೀವನನೂ ಹಾಳಾಗ್ತದೆ. ಬರೀ ಒಂದು ಸಣ್ಣ ಮಾತು, ತಪ್ಪಿದ ಮಾತು, ವಿಚಾರ ಮಾಡದೆ ಆಡಿದ ಮಾತು, ವಿಚಾರ ಮಾಡದೆ ಆಡಿದ ಇಟ್ಟಂಥ ಒಂದು ಹೆಜ್ಜೆ ಎಲ್ಲೋ ಹೋಗ್ತದೆ, ಏನೋ ಪರಿಣಾಮ ಬೀರ್ತದೆ. ಅದಕ್ಕೆ ಏನು ಮಾತನಾಡ್ತೇವೆ, ಯಾವ ಕೆಲಸ ಮಾಡ್ತೇವೆ, ಯಾವ ಹೆಜ್ಜೆ ಇಡ್ತೇವೆ, ಕಣ್ಣಿನ ನೋಟ ಇರಬಹುದು, ಕೈ ಸ್ಪರ್ಶ ಇರಬಹುದು, ಕಾಲಿನ ಒಂದು ಹೆಜ್ಜೆ ಇರಬಹುದು, ಅದು ಯಾವ ದಿಕ್ಕಿನಾಗ ಇಟ್ಟೇವಿ, ಯಾವ ಉದ್ದೇಶಕ್ಕಿಟ್ಟೇವಿ, ಇದು ಅದರ ಪರಿಣಾಮವನ್ನು ನಿರೀಕ್ಷೆ ಮಾಡದೆ, ಪರಿಣಾಮವನ್ನು ಗಮನಿಸದೆ ಮಾಡಿಬಿಟ್ಟೇವಿ ಅಂದರೆ ಬದುಕು ಹಾಳಾಗ್ತದೆ. ಪರಿಣಾಮದ ಕಡೆ ಬಹಳ ಲಕ್ಷ್ಯ ಇರಬೇಕು ಮನುಷ್ಯ. ಏನು ಆದೀತಪ್ಪ, ನಾನು ಹಿಂಗಂದ್ರೆ ಏನಾದೀತು, ಇದು ಗೊತ್ತಿರಬೇಕು. ಸ್ವಲ್ಪ ಎಚ್ಚರ ಇರಬೇಕು, ಸ್ವಲ್ಪ ಗಮನ ಇರಬೇಕು. ಅದಕ್ಕೆ ಅನ್ನೋದಲ್ಲ, ದೂರ ದೃಷ್ಟಿ ಇರಬೇಕು ಅಂತ ಹೇಳ್ತಾರೆ. ನಾವು ಎಲ್ಲಿ ತಪ್ಪಬಹುದು, ಮುಂದೆ ಹೋಗಿ ಅದು ಏನಾದೀತು ವಿಚಾರ ಮಾಡಬೇಕು. ಭಾಳ ದೂರ ದೃಷ್ಟಿ ಇಟ್ಟುಕೊಂಡಿರಬೇಕು. ಇದಕ್ಕೆ ಪ್ರಮಾದ ಅಂತ ಕರೀತೇವೆ. ಒಬ್ಬ ಗುರು ಒಬ್ಬ ಶಿಷ್ಯ ಹೊಂಟಿದ್ರು. ಬಹಳ ಗುರುಗಳು, ಬಹಳ ತಿಳಿದವರು, ಜ್ಞಾನಿಗಳು ಗುರುಗಳು. ಆ ಶಿಷ್ಯನ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಇಂಥದೇ ಒಂದು ಊರ, ನಿಪ್ಪಾಣಿ ಅಂತ ಒಂದು ಊರ. ಆ ಊರಲ್ಲೇ ಈ ಶಿಷ್ಯನ ಇದು ಗುರು ಇದ್ರಲ್ಲ, ಇವರ ಶಿಷ್ಯ ಒಬ್ಬ ಅಂಗಡಿಕಾರ ಇದ್ದ. ಅದು ದೊಡ್ಡ ಅಂಗಡಿ. ಅಲ್ಲಿ ಎಲ್ಲ ಥರದ ವಸ್ತುಗಳನ್ನು ಮಾರಾಟ ಮಾಡ್ತಿದ್ರು. ಅದು ವಿಶಾಲವಾದದ್ದು. ಅಲ್ಲಿ ಗುರುಗಳು ಅಂಗಡಿಗೆ ಹೋದರು. ಅವರು ಶಿಷ್ಯ ಬಹಳ ಪ್ರೀತಿಯಿಂದ ಅವರನ್ನು ಗೌರವಿಸಿ ಎಲ್ಲ ಮಾಡಿ ಕಳಿಸ್ಕೊಡೋ ಕ್ಷಣ ಅವಾಗ ಈತಿದ್ದಲ್ಲ ಶಿಷ್ಯ, ಈತ ಬಾಗಿಲ ಹೊರಗೆ ಅಲ್ಲೊಂದು ಡಬ್ಬಿ ಇಟ್ಟಿದ್ರು. ಆ ಡಬ್ಬಿಯೊಳಗೆ ಕೊಬ್ಬರಿ ಎಣ್ಣೆ ಹಾಕಿದ್ರು. ಆ ಎಣ್ಣೆ ಹೆರತಿತ್ತು. ಅದು ಬೆಳ್ಳಗೆ, ಅದು ಬಹಳ ಸುಂದರವಾಗಿ ಕಂಡಿತು. ಶಿಷ್ಯ ಏನು ಮಾಡ್ದ, ಒಂದಿಟ್ಟು ಕೈ ಇಡ್ಬೇಕು ಅನ್ನಿಸ್ತದೆ. ಸುಮ್ಮನೆ ಏನೋ ಮಜಾ ಅನ್ನಿಸ್ತು, ಹಿಂಗೆ ಕೈ ಇಟ್ಟ ಅಷ್ಟೇ ಬಿಡ್ಬೇಕಲ್ಲ, ಬಿಡಲಿಲ್ಲ. ಅಲ್ಲೇ ಕಂಬಿತ್ತು, ಕಂಬಕ್ಕೆ ಒರೆಸ್ದ. ಹೆಂಗೆ ನಡೀತಾವ ಘಟನೆಗಳು. ಇವೇನು ಸಾಮಾನ್ಯ, ಇದ್ರ ಬಗ್ಗೆ ಏನು ಭಾಳ ತಲೆ ಕೆಡಿಸ್ಕೊಳ್ತದ ಏನು. ಈಗ ಇಟ್ಟಿದ್ದ ಕೈ ಎಣ್ಣೆ ಹತ್ತು ಅಲ್ಲಿ ಕಂಬಕ್ಕೆ ಒರೆಸ್ದ. ಅವಾಗ ಗುರುಗಳು ಮುಂದೆ ಶಿಷ್ಯ ಹಿಂದಿಂದ ಹೊಂಟಿದ್ರು. ಗುರುಗಳು ಹೇಳಿದರು, ಅಲ್ಯಾಕೆ ಕೈ ಇಟ್ಟು ಅಲ್ಯಾಕೆ ಒರೆಸ್ದಿ ಅಂದ. ಗುರು ಕೇಳಿದ್ರು,
ಅವಾಗ ಶಿಷ್ಯ ಹೇಳ್ದ, ಅದೇನು ದೊಡ್ಡ ಮಾತ್ರ, ಇಡ್ಬೇಕನ್ನಿಸ್ತು ಇಟ್ಟೆ, ಹಚ್ಬೇಕನ್ನಿಸ್ತು ಹಚ್ಚದೆ. ಇದಕ್ಕೆಲ್ಲ ಬಹಳ ಮಹತ್ವ ಕೊಡ್ತಾರೇನು ಅಂತ. ಗುರುಗಳೇ, ಏನಿದೆಲ್ಲ ಸಣ್ಣ ಪುಟ್ಟ ಸಂಗತಿಗಳಿಗೆ ಯಾಕೆ ತಲೆ ಕೆಡಿಸ್ಕೋತೀರಿ ಅಂದ. ಅವಾಗ ಗುರು ಹೇಳಿದರು, ನೋಡೋ, ವಿಚಾರ ಮಾಡಲಾರ್ದೆ ಏನರೇ ಮಾಡಿದ್ರೆ ಅದರದ್ದು ಪರಿಣಾಮಗಳು ಬಹಳ ಕೆಟ್ಟಾಗ್ತಾವ. ಶಿಷ್ಯ ಅಂದು, ಇದ್ರದ್ದು ಯಾವ ಪರಿಣಾಮ ರೀ, ಹಿಂಗೆ ತಗೊಂಡೆ ಹಿಂಗೆ ಹಚ್ಚದೆ, ಇದ್ಯಾವ ಪರಿಣಾಮ? ಹೌದೇನು, ಹಾಗಾದ್ರೆ ಇಲ್ಲಿ ಕೂಡೋಣ ಬಾ, ನೋಡ್ಕೋತಿರು ಅಂದ ಗುರು ಕರ್ಕೊಂಡು ಹೋಗಿ ಅಷ್ಟು ದೂರ ಅಂಗಡಿ, ಇಲ್ಲೊಂದು ಊರ ಹೊರಗಿನ ಮಗ್ಲ ಒಂದು ದೊಡ್ಡ ಗಿಡ ಇತ್ತು, ಮಾಲದ ಗಿಡ, ಕೆಳಗೆ ಕಟ್ಟಿತ್ತು, ಕಟ್ಟಿ ಮೇಲೆ ಶಿಷ್ಯ ಕೂತರು ಗುರುಗಳು. ಕೂಡು ಶಿಷ್ಯನ, ಇಲ್ಲೇ ಕೂಡು, ನೋಡ್ತಿರು ಅಂದು. ಅಲ್ಲೇನು ಇತ್ತಲ್ಲ ಅಂಗಡಿ, ಅದೇನು ಎಣ್ಣೆ ಹಚ್ಚಿದ್ದ, ಆ ಎಣ್ಣೆ ಸಲುವಾಗಿ ಇವು ಏನು ಹಾರಾಡ್ತಾವಲ್ಲ, ಫ್ಲೈಸ್, ನೊಣ, ಹಿಂಗೆ ಒಂದು ನೊಣ ಬಂದು ಕುಂತು. ಅಷ್ಟು ಮಜಾ ನಡೀತದ. ಎಣ್ಣೆ ಅದ ಅಂದಾಗ ನೊಣ ಬಂದು ಕೂತು, ಆ ನೊಣ ತಿನ್ನಕ್ಕೆ ಒಂದು ಹಲ್ಲಿ ಓಡಿ ಬಂತು. ಇವ ಶಿಷ್ಯ ಇಲ್ಲೇ ಕೂತಾನ, ಏನೂ ಆಗೋದಿಲ್ಲ ಅಂತ ಕೂತಾನ. ಎಷ್ಟು ಮಜಾ. ಸುಮ್ಮನೆ ವರ್ಷಾನ ಅದು ನೊಣ ಬಂತು, ನೊಣ ತಿನ್ನಕ ಹಲ್ಲಿ ಬಂತು. ಹೇಗೆ ಮಜಾ ಹೇಗ. ಹಲ್ಲಿಯ ಬಾಲ ಹಿಂಗೆ ಅಲಗಾಡ್ತದ, ಅದು ಬಾಲ ಅಲಗಾಡ್ತು. ಅವಾಗ ಅಲ್ಲೇ ಒಂದು ನಾಯಿ ಇತ್ತು, ನಾಯಿ ಜಿಗಿತು, ಮ್ಯಾಗ ಜಿಗಿತು. ಆ ಜಿಗತಕ್ಕೆ ಡಬ್ಬಿ ಉಳ್ಳಿ ಕೆಳಗೆ ಬಿತ್ತು. ಆ ನಾಯಿ ಮತ್ತೊಬ್ಬರದು, ಇವಂದಲ್ಲ. ನಾಯಿ ಕೆಡವದಂತ ತಿಳ್ಕೊಂಡು ಬಡಗಿ ತಗೊಂಡು ಹೊಡೆದ. ಶಿಷ್ಯ ಇಲ್ಲೇ ಕೂತಾನ, ಹಿಂಗ ಆಗ್ಯದತ್ತ ಕೂತಾನ, ಒಂದು ನಾಯಿ ಬಡಿಸ್ಕೋತಲ್ಲಿ. ಎಷ್ಟು ಮಜಾ ಅದ. ನನ್ನ ನಾಯಿ ಯಾಕೆ ಬಡದಿ ಅಂತ ಅವ ಬಡಿಗೆ ತಗೊಂಡು ಇವ ಬಂದ. ಎಷ್ಟು ಮಜಾ. ಇಬ್ಬರಿಗೆ ಜಗಳ ಶುರುವಾಯ್ತು. ಅವ್ರ ಮನೆಯವ್ರು ಬಂದರು, ಇವ್ರ ಮನೆಯವ್ರು ಬಂದರು, ಅವ್ರ ಕಡೆಯವ್ರು ಬಂದರು, ಇವ್ರ ಕಡೆಯವ್ರು ಬಂದರು. ಯಾವನ ಒಬ್ಬ ಬೆಂಕಿ ಹಚ್ಚಿದ ಅಂಗಡಿಗೆ. ಆ ಬೆಂಕಿ ಹತ್ತಗೊತ್ತ ಹೋಯ್ತು. ಅರ್ಧ ಊರು ಸುಟ್ಟಿತ್ತು. ಶಿಷ್ಯಗಂದ್ರು ಗುರುಗಳು, ಹೆಂಗದನೋ ನೀನು ಇಟ್ಟ ಹಚ್ಚಿದ್ದೆಲ್ಲ ಹಿಂಗಾಯ್ತು. ವಿಚಾರ ಮಾಡಬೇಕು ಮನುಷ್ಯ. ಎಲ್ಲ ಕಥೆ ಹೆಂಗೆ ಅಷ್ಟು ಮಸ್ತ್. ಒಂದು ಸ್ವಲ್ಪ ತಪ್ಪಿದರೆ ನಾವು ಏನು ಮಾಡ್ತೇವೆ ಅದರದ ಪರಿಣಾಮಗಳ ಬಗ್ಗೆ ನಮಗೆ ಲಕ್ಷ್ಯ ಇಲ್ಲದೆ ಇದ್ರೆ ಅರ್ಧ ಊರು ಸುಡ್ತದೆ, ಅರ್ಧ ಜೀವನ ಹಾಳಾಗ್ತದೆ ಅಷ್ಟೇ. ಇದು ಯಾರಿಗೆ ಕಲ್ಪನಾ ಬಂದಿತ್ತೇನು ಹಿಂಗೆ ಹತ್ಸಾಕ? ನಾವು ಹಿಂಗೆ ಏನಿಟ್ಟು ಮಾತಾಡಿದ್ರೆ ಏನಾಗ್ತದೆ ಅಂತೇವಿ. ಆ ಹುಡುಗನಂಗೆ ಆಗ್ತದೆ ಅಷ್ಟೇ. ಹಿಂಗೆ ಮಾತಾಡಿದ್ರೆ, ಹಿಂಗೆ ಇಟ್ರೆ, ಹಿಂಗೆ ಹಚ್ಚಿದ್ರೆ ಹಿಂಗಾಗ್ತದೆ. ಏನು ಮಾಡೋದು? ಯಾರಿಗಾರೆ ಕಲ್ಪನಾ ಅದ ಅಂಗಡಿಗೆ ಉರಿ ಹತ್ತದಂತ, ಒಂದು ನಾಯಿ ಹೊಡಿಸ್ಕೊಂಡು ಸಾಯ್ತದಂತ, ಎಲ್ಲಿದೆ? ಆದರೆ ಈ ಜಗತ್ತಂದ್ರೆ ಕಾರ್ಯ ಕಾರಣ ಇದ್ರ ಸರಪಳಿ. ಏನು ಮಾಡ್ತೇವೆ ಅದು ಹಂಗೆ ಹೋಗೋದಿಲ್ಲ, ಎಲ್ಲರೇ ಒಂದಿಟ್ಟು ಪರಿಣಾಮ ಬೇರೆ ಹೋಗ್ತದೆ. ಅದ ಹಂಗೆ ಬಿರ್ಕೋತ್ ಹೋಗುತ್ತೆ. ಒಳ್ಳೆಯದೂ ಆಗ್ತದೆ, ಕೆಟ್ಟದ್ದೂ ಆಗ್ತದೆ. ಅದನ್ನು ಗಮನಿಸಿ ಮಾತನಾಡಬೇಕು, ಗಮನಿಸಿ ಕೆಲಸ ಮಾಡಬೇಕು ಮನುಷ್ಯ. ಇದು ಎರಡನೇದ್ದು. ನಾವೇನು ಮಾಡ್ತೇವೆ ಅದರ ಬಗ್ಗೆ ಲಕ್ಷ್ಯ ಇರಬೇಕು, ಪರಿಣಾಮ ಏನಾದೀತು ಅಂತ ಗೊತ್ತಿರಬೇಕು. ಮತ್ತಿಷ್ಟಾಗಿಯೂ ಸ್ವಲ್ಪ ಆಗ್ತದೆ, ಅಕಸ್ಮಾತ್ ಹಿಂಗಾಗ್ತದೆ, ಅದನ್ನು ಸ್ವಲ್ಪ ಸರಿಗೊಳಿಸುವಷ್ಟು ಒಂದಿಷ್ಟು ವ್ಯವಧಾನ ಇರಬೇಕು ಮನುಷ್ಯ.
ಆಯಿತು ಅಂತೇವಲ್ಲ. ಈಗ ಯಾರ್ದಾರೆ ಕಾಲ ಮ್ಯಾಗ ಕಾಲು ಹಿಂಗೆ ನಾವು ಇಡ್ತೇವೆ, ತುಳಿತೇವೆ, ಆವಾಗ ಹೊರಗಿನ ದೇಶದವರು ಬಹಳ ಸುಲಭವಾಗಿ ಮುಗಿಸಿಬಿಡ್ತಾರೆ, ಸಾರಿ ಅಂತಾರೆ, ಮುಗೀತು, ನೀವು ಕಾಲಿಗೇನು ಯಾಕೆ ಆಗೋಲ್ದು, ಯಾಕೆ ಅದೇನು ಪ್ರಶ್ನೆ ಅಲ್ಲ, ಮುಗಿಸಿಬಿಡ್ತಾರೆ, ಅಷ್ಟಕ್ಕೆ ಸಾರಿ ಅಂತಾರೆ. ನಮ್ಮಲ್ಲಿ ಹಂಗೆ ಆಗೋದಿಲ್ಲ. ಏನಾಯಿತು, ಒಂದಿಷ್ಟು ಕಾಲು ಬಿದ್ದರೆ ಏನಾಯಿತು ಅಂತ ಜಗಳ ಶುರು ಮಾಡಿಬಿಡ್ತೇವೆ. ಅವ್ರು ಮಾಡೋದಿಲ್ಲ, ಸಾರಿ ಅಂತಾರೆ, ಅವರು ಆ ಕಡೆ ಹೋಗ್ತಾರ, ಇವರು ಆ ಕಡೆ ಹೋಗ್ತಾರೆ, ಇನ್ನೇನು ಮಾಡೋಕ್ಕಾಗ, ಮುಗಿಸ್ಕೊಳ್ಳೋದು. ತಪ್ಪಾತ್ರಿಪ್ಪ ಅನ್ನೋದದ, ಮುಂದೆ ಹೋಗೋದದ, ಎಷ್ಟು ಆರಾಮಿರ್ತದೆ ಅದು. ನಾವು ಅದನ್ನೇ ಬಹಳ ಮಹತ್ವ ಕೊಟ್ಟು ಬೆಳೆಸಕ್ಕೆ ಶುರು ಮಾಡಿ ಬಿಟ್ಟರೆ ಮನೆ ಒಡಿತದೆ, ಊರು ಒಡಿತಾವ, ದೇಶ ಛಿದ್ರ ವಿಚ್ಛಿದ್ರವಾಗ್ತದೆ, ಅಷ್ಟು ದುಷ್ಪರಿಣಾಮಗಳು ಉಂಟಾಗ್ತವ. ಅದಕ್ಕೆ ಪ್ರಮಾದ. ಜೀವನದಾಗ ಪ್ರಮಾದ ಆಯಿತು ಅಂದ್ರೆ ದಾರಿ ತಪ್ತದೆ, ನೀತಿ ತಪ್ತದೆ, ಆ ಬಳಿಕ ಬದುಕೆಲ್ಲ ಅಸ್ತವ್ಯಸ್ತವಾಗ್ತದೆ. ಅಸ್ತವ್ಯಸ್ತ ಆಗ್ತದೆ. ಇದು ಎರಡನೇದ್ದು, ಚಲೋ ಇಲ್ಲ ಇದು. ಪ್ರಮಾದದ ಎರಡನೆಯ ಅರ್ಥ ಇದು. ಮೂರನೇ ಅರ್ಥ, ಒಂದಿಷ್ಟು ಜಾಗರೂಕ ಇರಬೇಕು ಮನುಷ್ಯ, ಜಾಗರೂಕ ಇರಬೇಕು, ಎಚ್ಚರ ಇರಬೇಕು. ಒಂದಷ್ಟು ಕಣ್ಣು ತಪ್ಪಬಾರ್ದು, ಕಾಲ ತಪ್ಪಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ಬದುಕೋದದ ಅಷ್ಟು. ಅದಕ್ಕೆ ಏನು ಸ್ವಲ್ಪ ಎಚ್ಚರ ಇರಬೇಕು. ಮೈಯಾಗ ಒಂದಿಷ್ಟು ಅಂತಾರೆ, ಒಂದಿಷ್ಟು ಎಚ್ಚರಿಕೆ ಇರಬೇಕಪ್ಪ, ಮೈಯಾಗ ಒಂದಿಷ್ಟು ಎಚ್ಚರ ಇರಬೇಕು. ಸ್ವಲ್ಪ ಏನೇನು ನಡೀತಾವ ಸುತ್ತಮುತ್ತ ನಮಗೆ ನೋಡಬೇಕು. ಒಂದು ಹೊರಟೇವಿ ಅಂದ್ರೆ ಒಂದು ಸ್ವಲ್ಪ ಕಣ್ಣು ತಪ್ಪಿತು ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ನಾವು ಗಾಡಿ ನಡೆಸ್ತೇವೆ ಅಂತ ಇಟ್ಕೊಳ್ಳಿ, ಒಂದು ಸ್ವಲ್ಪ ತಪ್ಪಿದ್ರೆ ಮುಗಿತ, ಎಷ್ಟು ಭಯಾನಕ ಪರಿಣಾಮಗಳು ಉಂಟಾಗ್ತವ. ಏನೂ ಇರೋದಿಲ್ಲ, ನಶಿಕಿನಾಗ ಹೊರಟಿರ್ತಾನೆ, ಅಲ್ಲಿ ಆಗಲಿಲ್ಲೇನು. ಒಂದು ಬಸ್ಸ ತುಂಬ ಹೊರಟಿತ್ತು, ಅಲ್ಲೇ ಕಾಲುವೆಯೊಳಗೆ ಬಿತ್ತಲ್ಲ, ನಿಮ್ಗೆ ಗೊತ್ತಿರಬೇಕು, ಮುದ್ದೇಬೇಳ ಸಮೀಪದ ಕಾಲುವೆದಾಗ ಬಿತ್ತು, ಎಲ್ಲ ಜನ ಹೋದರು. ಸುಮ್ಮನೆ ಒಂದು ಕ್ಷಣ ಅಷ್ಟೇ, ಸುಮ್ಮನೆ ಎಚ್ಚರ ತಪ್ಪಿ, ಸ್ವಲ್ಪ ತಪ್ಪಿದ್ರೆ ಮುಗಿತು, ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಒಂದೇನೋ ಘಟನಾ ಹೇಳ್ತಾರೆ. ಅವ ಬಣಿಮೆ ಒಟ್ಟಕತ್ತಾನ, ಬಣಿಮೆ ಅಂತ ಒಟ್ಟುತ್ತಿದ್ರು ಮೊದಲು, ದೊಡ್ಡ ಬಣಿಮೆ ಒಟ್ಟಾನ. ಅದರ ಸಮೀಪ ಕೂತ್ಕೊಂಡು ಎಲ್ಲ ಮುಗಿತು, ಬಹಳ ಆನಂದ ಆಯಿತು, ಒಂದಿಷ್ಟು ಬಿಡಿ ಸೇದೋಣ ಅಂತ ಸೇದ್ದ. ಬಿಡಿ ಸೇದೋದು ಕೆಟ್ಟಲ್ಲ, ಸೇದ್ದ, ಅದನ್ನು ಅರ್ಧಂಬರ್ಧ ಅರಸದ, ಒಗೆದ. ಅರ್ಧಂಬರ್ಧ ಪೂರ್ಣ ಅರಸಬೇಕು ಅನ್ನೋದೇ ಕಲ್ಪನೆ ಬರಲಿ. ಅದಕ್ಕೇನಾಗತ್ತೆ ಅಂತ ಅವ್ನ ಕಲ್ಪನೆ ಎಲ್ಲ ಕಡೆ ಲಕ್ಷಣ ಇರಲಿಲ್ಲ. ಸುಮ್ಮನೆ ಅರ್ಧಂಬರ್ಧ ಅರಸದ, ಚೆಲ್ಲದ, ಚೆಲ್ಲ ಆನಂದವಾಗಿ ಮನೆ ಕಡೆ ಹೋದ. ಇದು ಆನಂದವಾಗಿ ಹತ್ಕೊಂಡಿತ್ತು. ಏನು ಮಾಡೋದು, ಎಚ್ಚರ ಅಂತಾರೆ. ಹಿಂಗೆ ಒಗೆದರೆ ಇದು ಪೂರ್ಣ ಅರಸಬೇಕು ಅಂತ ಬೇಕಲ್ಲ. ಸಂಪೂರ್ಣ ಆರಿಸಿದ್ರೆ ಏನಾಗೋದಿಲ್ಲ, ಆರಾಮಿರ್ತಾನೆ. ಒಂದು ವರ್ಷ ತನಕ ಮತ್ತು ತನ್ನ ದನಗಳಿಗೆ ಮೇವು ಆಗ್ತದೆ. ಅದ ಮನ್ಯಾಗ ಹೋಗಿ ಆನಂದವಾಗಿ ಹೆಂಡತಿ ಮುಂದೆ ಹೇಳಕತ್ತಾನ, ಮುಗಿಸಿಬಿಟ್ಟೆ 8 ತಾಸಿನಾಗ ಮಸ್ತಾಗಿ ಕಟ್ಟಿ ಮುಗಿಸಿಬಿಟ್ಟು. ನೋಡ್ಬೇಕು ಇನ್ನೇನು ನಿಶ್ಚಿಂತ 1 ವರ್ಷ ಅಂದ. ಸುದ್ದಿ ಬಂತು, ಉರ್ಯಾಕತ್ತದಂತ, ಯಾರೋ ಹಚ್ಚಾರಂತ ಹೊಂಟ. ಯಾರು ಹಚ್ಚಿಲ್ಲ, ಬಿಡಿ ಹಚ್ಚದ ಅಷ್ಟೆ, ಬಿಡಿ ಹಚ್ಚದ ಒಂದಷ್ಟು. ಹೇಗದ ಹೇಳಿ, ಪ್ರಮಾದ ಅಂತಾರೆ ಇವಕ್ಕೆಲ್ಲ. ಇದು ಮೂರನೇ ಅರ್ಥ. ಪ್ರಮಾದ ಅಂದರೆ ಎಚ್ಚರಿಕೆ ಇಲ್ಲದೆ ಇರೋದು, ಜಾಗರೂಕತೆ ಇಲ್ಲದೆ ಇರೋದು. ಏನು ಮಾಡ್ತೇವೆ ಜಾಗರೂಕರಾಗಿರಬೇಕಷ್ಟೇ. ಈಗ ಎಷ್ಟೋ ಸಲ ಮಾಡೋದಲ್ಲೇನು, ಬರ್ಸೇನು ಸುಮ್ಮನೆ ಹಿಂಗೆ ಪೂರ್ಣ ಆರಿಸಬೇಕಲ್ಲ. ಏನಾಗಿರ್ತದೆ, ಸಂಪೂರ್ಣ ಆರಿಸೋಕೆ ಆಗೋದಿಲ್ಲ, ಸ್ವಲ್ಪ ಹಿಂಗೆ ಮಾಡಿಬಿಡ್ತೇವೆ. ಅದು ಜೀವನ ಅಂದರೆ ಹಿಂಗೆ ಬಹಳ ಸೂಕ್ಷ್ಮವಾಗಿ. ಅದಕ್ಕೆ ಸಾವಧಾನ 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 ಅಂತೂ ಎಷ್ಟು ಹೇಳ್ತಾರೆ ಲಗ್ನ ಮಾಡಾಗ. ಸುಮುಹೂರ್ತೆ
ಸಾವಧಾನ. ಸಾವಧಾನ ಅಂದ್ರೆ ಎಚ್ಚರ, ಜಾಗರೂಕಿರ್ರಿ. ಏನಾಗತ್ತೆ ಹೇಳಕ್ ಬರೋದಿಲ್ಲ, ಜಾಗರೂಕ. ಲಗ್ನ ಅಂತ ಆಯ್ತು, ಸರಿ ಆಯ್ತು, ಸುಮುಹೂರ್ತ ಇದು. ಆದರೆ ಜಾಗರೂಕಿದ್ರೆ ಸುಮುಹೂರ್ತ. ಸ್ವಲ್ಪ ಇಬ್ಬರು ತಪ್ಪಿದರೆ ಹೋಯ್ತು, ಗಾಡಿ ಹೋಯ್ತದ. ಎಷ್ಟು ಚಂದ ಎಲ್ಲರದು ಲಗ್ನ ಮಾಡಾಗ ಅಂದಾರಿಲ್ಲ, ಅವ್ರು ಅಂದವರು ಮರ್ತಾರ. ಎಷ್ಟು ಒಳ್ಳೆ ಮಾತು ಅದು. ಸುಮುಹೂರ್ತೆ ಸಾವಧಾನೆ. ಋಷಿಗಳು ಮಾಡಿದ್ದು ಬಹಳ ಅರ್ಥಪೂರ್ಣ. ಅದರ ಅರ್ಥ ಗೊತ್ತಿದ್ರೆ ಅರ್ಥಪೂರ್ಣ, ಇಲ್ಲದಿದ್ರೆ ಇದ್ಯಾಕೆ ಅಂತೆ. ಎಷ್ಟು ಅರ್ಥ ಅದ ಅದಕ್ಕೆ. ಸುಮುಹೂರ್ತ, ಸಾವಧಾನ, ಅವಧಾನ ಇರಬೇಕು. ಅವಧಾನ ತಪ್ಪಬಾರದು. ಈಗ ಹೆಂಗದಿರಲ್ಲ ಹಿಂಗ ಇರಬೇಕು ಅಂದ್ರೆ ಸುಮುಹೂರ್ತ. ಈಗೇನು ಅವಧಾನದ, ಈಗ ಎಚ್ಚರದ ಅಲ್ಲ, ಇವರು ಹೆಂಡತಿ ಇವರು ಪತಿ ಅಂತ ಎಚ್ಚರ ಏನದ, ಈ ಎಚ್ಚರಿಕೆ ತಪ್ಪಬಾರದು. 100 ವರ್ಷ ಗೊತ್ತಿರಲಿ ಇದೇ ಇದು ಅಂತ ಗೊತ್ತಿರಲಿ, ಎಚ್ಚರ ತಪ್ಪಬಾರದು. ಎಷ್ಟು ಚಂದ ಹೇಳ್ತಾರೆ. ಸುಮುಹೂರ್ತ, ಸಾವಧಾನ ಅಲ್ಲ, ಸುಮ್ಮನೆ ಅನ್ಕೊಳ್ರಿ ಎಷ್ಟು ಮಜಾ ಅದ ಶಬ್ದ. ಯಾವಾಗಾರ ಈ ಕೇಳಿದ್ರೇನು ಸುಮುಹೂರ್ತ ಸಾವಧಾನ ಅಂತ ಕೇಳೇವಿ, ಮಾಡೇವಿ, ಒಗಿತೇವಿ. ನಮ್ಮ ಲಕ್ಷ್ಯ ಇರೋದೆಲ್ಲ ಅಕ್ಷತೆ ಕಡೆನೇ ವಿನಃ ಮಾತಿನ ಕಡೆನೇ ಇರಲಿ, ಯಾತ್ಸರಿಲ್ಲ ಅಷ್ಟೇ. ಹಾಗಾಗಿ ಜೀವನ ಕೆಡ್ಕೋತ ಹೋಗ್ತದೆ. ಅವಧಾನ ಇತ್ತು ಅಂದ್ರೆ ಕುಟುಂಬ ಸುಂದರನೇ ಆಗ್ತದೆ. ಯಾವ ಮನೆಗಳು ಒಡೆಯೋದಿಲ್ಲ, ಎಲ್ಲ ಮನೆಗಳು ಸುಂದರವಾಗಿಯೇ ಇರ್ತಾವ, ಚೆಂದಾಗಿಯೇ ಇರ್ತಾವ. ಮನೆ ಅಂದ್ರೆ ಏನು? ಇಟ್ ಈಸ್ ಎ ಹೆವನ್ ಆನ್ ದ ಅರ್ತ್. ಪರದೇಶದವರು ಹೇಳ್ತಾರೆ ಹೋಮ್ ಅಂದ್ರೆ ಏನು? ಇಟ್ ಈಸ್ ಎ ಹೆವನ್ ಆನ್ ದ ಅರ್ತ್. ಮನೆ ಅಂದ್ರೆ ಸ್ವರ್ಗ. ಮನೆಯೊಳಗೆ ಸರ್ವತಂತ್ರ ಸ್ವತಂತ್ರ. ಅಲ್ಲಿ ಎಲ್ಲ ಥರದ ಸಂತೋಷಕ್ಕೆ ಅನುಕೂಲತೆಗಳದಾವ, ಅವಕಾಶಗಳದಾವ. ಅಂಥ ಮನೆ ಅದು. ಅಲ್ಲಿ ಅನ್ನ ಅದ, ಅಲ್ಲಿ ನೀರಾದ, ಸ್ವಾತಂತ್ರ್ಯ ಅದ, ನಿಮ್ಮವ್ರೇ ಅದಾರ, ನೀವ ಅದೇರಿ, ಯಾರ್ಯಾರು ಇಲ್ಲ. ಸ್ವರ್ಗ ಅಲ್ಲೇನು, ಅದು ಸ್ವರ್ಗ. ಆದರೆ ಸಾವಧಾನ ಇದ್ರೆ, ಅವಧಾನ ತಪ್ತು, ಇಟ್ ಬಿಕಮ್ಸ್ ಎ ಹೆಲ್. ಮನಿನೇ ಹಂಗಾಗ್ತದೆ, ಮನಿನೇ ಹಂಗಾಗ್ತದೆ. ನಾವು ಸ್ವಲ್ಪ ಸಾವಧಾನ. ಮನೆ ಕಟ್ಟೋದು, ಕಟ್ಟಡ ಕಟ್ಟೋದು ಎಷ್ಟು ಮಹತ್ವದ್ದೋ ಅಷ್ಟೇ ಮಹತ್ವದ್ದು ಕಟ್ಟಡದ ಒಳಗೆ ಮನೆ ಕಟ್ಟೋದು. ಮನೆ ಬ್ಯಾರೆ, ಮನೆ ಕಟ್ಟಡ ಬ್ಯಾರೆ. ಕಟ್ಟಡ ಒಬ್ಬ ಎಂಜಿನಿಯರ್ ಸುಂದರ ಮಾಡಿ ಕೊಡಬಲ್ಲ, ಆದರೆ ಮನೆ ಮಾಡಿ ಕೊಡೋರು ಯಾರದಾರ? ಮನೆ ನಾವು ಕಟ್ಟಬೇಕು. ಕಟ್ಟಡವನ್ನು ಕಲ್ಲಿನಿಂದ ಮಣ್ಣಿನಿಂದ ಕಟ್ಟಾಕ ಬರ್ತದೆ, ಸಿಮೆಂಟು ಅವು ಇವು ಬಳಸಾಕ ಬರ್ತದೆ, ಹೊರಗಿನ ವಸ್ತುಗಳು ಇವು ಅವಧಾನದಿಂದ ಕಟ್ಟಬೇಕಾಗ್ತದೆ. ಬದುಕ ಅವಧಾನ, ಸಾವಧಾನ, ಅವಧಾನ, ಸಾವಧಾನ, ಸಾವಧಾನ. ಹೋಗಿ ಏನರೇ ಬರೆಯೋದಕ್ಕಿಂತ ಮನೆಯೊಳಗೆ ಒಂದು ದೊಡ್ಡ ಬೋರ್ಡ್ ಹಾಕಿ ಸಾವಧಾನ ಇಷ್ಟಂದ್ರೆ ಸಾಕು. ಸ್ವಲ್ಪ ಯಾರೇ ಸಿಟ್ಟಿಗೆದ್ರು ಸಾವಧಾನ. ಈತ ಒಂದು ಕಡ್ಡಿ ಕೊರೆದು ಬ್ರಿಸ್ಟಲ್ಕ್ಕೆ ಹಚ್ಚದ ಸಾವಧಾನ. ಹಿಂಗೆ ಹಚ್ಚ ಮಾಡಬೇಕು ಸಾವಧಾನ. ಒಂದಿರ್ಬೇಕಲ್ಲೇ. ಅದು ಇತ್ತು ಅಂದ್ರೆ ಜೀವನ ಚಂದ ಇರ್ತದೆ, ಬಹಳ ಚಲೋ ಇರ್ತದೆ. ಇಲ್ಲದೆ ಇದ್ರೆ ಆಕ್ಸಿಡೆಂಟ್ ಆಗ್ತಾವೆ, ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾವೆ, ಅಪಘಾತಗಳಾಗ್ತಾವೆ.
ವೇಗ ತಪ್ಪಿದ್ರೆ ವೇಗ ಹೆಚ್ಚಾದಂಗೆ ಅವಧಾನ ಹೆಚ್ಚಾಗಬೇಕಾಗ್ತದೆ. ಗಳಿಸೋದು ಹೆಚ್ಚಾದಂಗೆ ಅವಧಾನ ಹೆಚ್ಚಾಗಬೇಕಾಗ್ತದೆ. ಕುಟುಂಬ ದೊಡ್ಡದಾದಂಗೆ ಅವಧಾನ ಹೆಚ್ಚಾಗಬೇಕಾಗ್ತದೆ. ಆವಾಗ ಪ್ರಮಾದ ಆಗೋದಿಲ್ಲ. ಪ್ರಮಾದ ಆಗದೇ ಇರೋದರಿಂದ ನೈತಿಕ ಜೀವನ ಚೆಂದಾಗಿರ್ತದೆ. ಇದು ಪ್ರಮಾದ. ಎಷ್ಟದು ಈಗ? 2 ದಾರಿ ಬಿಡಿಸೋ ಇವು. ಮೊದಲನೇದ್ದು ಆಕರ್ಷಣೆಗಳು, ಅವು ನಮ್ಮನ್ನು ದಾರಿ ಬಿಡಿಸ್ತಾವ. ಆ ಬಳಿಕ 2ನೇದ್ದು ಪ್ರಮಾದ, ಎಚ್ಚರ ತಪ್ಪೋದು, ಅದು ದಾರಿ ಬಿಡಿಸ್ತದೆ. ಅದಕ್ಕೆ ಅವಧಾನ ಇರಬೇಕು. ಇವು 2 ಬಹಳ ಪ್ರಮುಖ ಸಂಗತಿಗಳಿವು. ಜೀವನದ ನೈತಿಕ ಜೀವನದ ಇವು ಆತಂಕಗಳಿವು 2, ಆಕರ್ಷಣೆ ಮತ್ತು ಅವಧಾನ ಇಲ್ಲದೆ ಇರೋದು. ಅವಧಾನ ಪ್ರಮಾದ, ಬಹಳ ಚಲೋ ಶಬ್ದ ಇದು, ಪ್ರಮಾದ. ಆದ್ದರಿಂದ 3 ಕೆಲಸ ನಾವು ಮಾಡೋದು. ನಮ್ಮ ಉದ್ದೇಶ ಮರೆಯಾಗಬಾರದು. 2ನೇದ್ದು ನಾವೇನು ಮಾಡ್ತೇವೆ ಅದರ ಪರಿಣಾಮ ಗಮನಿಸ್ತಾ ಇರಬೇಕು. 3ನೇದ್ದು ಅವಧಾನ ಇರಬೇಕು, ಎಚ್ಚರ ಇರಬೇಕು. ಏನರೇ ಮಾಡಿ ಹೋಗಬಾರದು. ಜಗತ್ತಿನಾಗ ಏನು ಮಾಡ್ತೇವೆ ಅದರ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಬೇಕು. ಆಗ ಒಂದಿಷ್ಟು ಎಚ್ಚರ ಇರಬೇಕು, ಎಚ್ಚರಿಕೆ ತಪ್ಪಬಾರದು. ಇವು 3 ಬಹಳ ಮಹತ್ವದ ಸಂಗತಿಗಳು. ಇವು ಇಲ್ಲ ಆದರೆ ಪ್ರಮಾದ ಆಗ್ತದೆ. ಪ್ರಮಾದ ಇರೋದರಿಂದಲೇ ಎಲ್ಲವೂ ಕೆಟ್ಟು ಹೋಗ್ತದೆ. ಯಾವುದೋ ಆಫೀಸ ಇರಬಹುದು ಅಥವಾ ದೇಶ ಇರಬಹುದು, ಸ್ವಲ್ಪ ಹೋಯ್ದ್ರೆ ಹೋಯ್ತಲ್ಲ. ಸ್ವಲ್ಪ ಎಚ್ಚರ ತಪ್ಪಿತು ಅಂದರೆ ಹೋಯ್ತು. ಆಗಲಿಲ್ಲೇನು 1962ರಾಗಲ್ಲ ಯುದ್ಧ ಆಯಿತು. ಚೀನಿಗಳು ಬಂದರು, ಉತ್ತರದೊಳಗಿರುವಂಥ ಬಹಳಷ್ಟು ಪ್ರದೇಶ ಸುಮ್ಮನೆ ಹೆಂಗೆ ತಗೊಂಡ್ರು. ಯಾಕೆ? ನಾವು ಸಾವಧಾನ, ಎಚ್ಚರ ಇರಲಿಲ್ಲ, ಮಕ್ಕೊಂಡಿದ್ದೇವೆ ಅಷ್ಟೇ, ಸುಮ್ಮನೆ ಆನಂದವಾಗಿ ಮಕ್ಕೊಂಡಿದ್ದೆ. ಹಂಗೆ ಆಗ್ತದೆ. ನಾವು ಮಲಗಿದಾಗ ಏನಾದರೂ ಒಳಗೆ ಬರ್ತಾವ, ಜೀವನವನ್ನು ಕೆಡಿಸ್ತಾವ. ನಮಗೆ ಎಚ್ಚರ ಇಲ್ಲದೆ ಇದ್ದರೆ ಎಂಥೆಂಥವು ಚಟಗಳು ಹೋಗ್ತಾವ, ಮನೆಯನ್ನು ಕೆಡಿಸ್ತಾವ. ಆವಾಗ ಗೊತ್ತಾಗ್ತದೆ ಆಗಬಾರ್ದಾಗಿತ್ತು, ಅಷ್ಟೊತ್ತಿಗೆ ಆಗಿ ಹೋಗಿರ್ತದೆ, ಏನು ಮಾಡೋಕ್ಕಾಗ್ತದೆ. ಆದ್ದರಿಂದ ಸ್ವಲ್ಪ ಸಾವಧಾನ, ಸುಮುಹೂರ್ತ. ಜೀವನ ಅಂದರೆ ಒಂದು ಸುಮುಹೂರ್ತ ಇದು. ಇಡೀ ಬದುಕೇ ಸುಮುಹೂರ್ತ, ಒಂದು ಕ್ಷಣ ಅಲ್ಲ, ಇಡೀ ಬದುಕ ಸುಮುಹೂರ್ತ. ಆದರೆ ಸಾವಧಾನ, ಸಾವಧಾನ. 2 ಕೂಡಿ ಬಿಟ್ಟರೆ ಯಾರ ಜೀವನವೂ ಹಾಳಾಗೋದಿಲ್ಲ, ಅಷ್ಟು ಸುಂದರವಾಗ್ತದೆ ಜೀವನ. ಆದ್ದರಿಂದಲೇ ಅದು ಮಂತ್ರ, ಅದಕ್ಕೆ ಮಂತ್ರ ಅಂತಾರೆ. ಸುಮುಹೂರ್ತೆ ಸಾವಧಾನೆ. ಕೈಕೆಸರಾದರೆ ಬಾಯ್ದುಸರೆಂಬ ಹಿರಿಯರ ಅನುಭವ ಸತ್ಯ, ಇದು ನೆನಪಿಡಬೇಕು ನಿತ್ಯ. ಕೈಕೆಸರಾದರೆ ಬಾಯ್ದುಸರೆಂಬ ಹಿರಿಯರ ಅನುಭವ ಸತ್ಯ, ಇದು ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು
ತಿನ್ನಲು ಸಾಧ್ಯವೇನು ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು ಹಳ್ಳಿಯಾದರೇನು ಶಿವ ದಿಳ್ಳಿಯಾದರೇನು ಶಿವ ಜನರೆಲ್ಲ ಒಂದೇ ಶಿವ ಎಲ್ಲ ನಿನ್ನಂತೆ ಶಿವ ಜಗವೆಲ್ಲ ನಿನ್ನದೇ ಶಿವ ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತನ್ನಕ್ಕೆ ಚಾಚಬಾರ್ದು ನೇನಿ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ ನನ್ ಮಾತು ಕೇಳು ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು ಈ ತಾಯಿನ ನಂಬ್ಕೋ ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡು ಯಾರು ಮಳೆ ಚಂದ ಕಂಡಾರೆ ಚಂದ ತಾಯಿನಗೂ ಚಂದ ಆರತಿ ನುಡಿ ಚಂದ ಈ ಕಾಲ ಚಂದ ಸಿಕ್ಕಿ ಕುಡಿಯುವುದು ಇನ್ನೂ ಚಂದ ಬೇರೆ ಕೆಲಸವು ದೇಶಕ್ಕೆ ಆ ಚಿಂತೆ ಬಿಡು ಎಂದೇಶಕ್ಕೆ ನನ್ನ ಮೇಲಿದು ನಂಬಿಕೆ ಈ ನಂಬಿದೊಡೆಯಲ್ಲಂಜಿಕೆ ಹೇಗಿಲನ್ನು ಹಿಡಿಯುವಾತ ಹೇಗಿಲನ್ನು ಹಿಡಿಯುವಾತ ದೇಶಕ್ಕೆಲ್ಲ ಅನ್ನದ